ಸಿದ್ದು ಪದತ್ಯಾಗ ಸನ್ನಿಹಿತವಾಗ್ತಾ ಇದೆ. ಅದು ಹೈಕಮಾಂಡ್ ನೀಡಿದಂತಹ ಸೂಚನೆಯ ಮೇರೆಗೆ. ಹಾಗಾಗಿ ಸಿದ್ದರಾಮಯ್ಯನವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡುವುದು ಖಚಿತ. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕವಾದ ನಂತರದಲ್ಲಿ ಸಂಪುಟದಲ್ಲಿ 4 ಡಿಸಿಎಂಗಳಾಗ್ತಾರೆ. ಯುಟಿ ಖಾದರ್, ಪ್ರಿಯಾಂಕ್ ಖರ್ಗೆ, ಯತೀಂದ್ರ ಸಿದ್ದರಾಮಯ್ಯ ಮತ್ತು ಎಂಬಿ ಪಾಟೀಲ್ಗೆ ಉಪಮುಖ್ಯಮಂತ್ರಿ ಪಟ್ಟ ಫಿಕ್ಸ್ ಆಗುತ್ತೆ. 4ರನ್ನ ಡಿಸಿಎಂ ಆಗಿ ಮಾಡಲಾಗುತ್ತೆ. ಡಿಕೆ ಶಿವಕುಮಾರ್ ಸಂಪುಟದಲ್ಲಿ 4 ಡಿಸಿಎಂಗಳು. ಯುಟಿ ಖಾದರ್, ಪ್ರಿಯಾಂಕ್ ಖರ್ಗೆ, ಯತೀಂದ್ರ ಸಿದ್ದರಾಮಯ್ಯ ಮತ್ತು ಎಂಬಿ ಪಾಟೀಲ್ ಈ 4 ಕೂಡ ಡಿಸಿಎಂ ಸ್ಥಾನವನ್ನು ಕಲ್ಪಿಸಿಕೊಡುತ್ತಾ ಕಾಂಗ್ರೆಸ್ ಹೈಕಮಾಂಡ್. ಸಿಎಂ ಆಪ್ತ ಡಾಕ್ಟರ್ ಜಿ ಪರಮೇಶ್ವರ್ಗೆ ಮತ್ತೆ ಮಹಾಮೋಸನ. ಒಬ್ಬ ದಲಿತ ನಾಯಕ ಪರಮೇಶ್ವರ್ಗೆ ಮತ್ತೆ ಮಹಾಮೋಸನ. ಸಿದ್ದರಾಮಯ್ಯ ಪುತ್ರ ಅನ್ನೋ ಕಾರಣಕ್ಕೆ ಯತೀಂದ್ರಗೆ ಹುದ್ದೆಯನ್ನ ಕಲ್ಪಿಸಿಕೊಡ್ಲಾಗುತ್ತೆ, ಡಿಸಿಎಂ ಹುದ್ದೆಯನ್ನ. ಮತ್ತೊಂದು ಕಡೆ ಖರ್ಗೆ ಸಿಎಂ ಸ್ಥಾನದ ಮೇಲೆ ಆಸೆ ಇತ್ತು, ಆದ್ರೆ ಅವರಿಗೆ ಸದ್ಯಕ್ಕಂತೂ ಅವರನ್ನ ಸಿಎಂ ಸ್ಥಾನದಲ್ಲಿ ಕುಳ್ಳಿರಿಸೋದಕ್ಕೆ ಹೈಕಮಾಂಡ್ ಒಪ್ತಾ ಇಲ್ಲ. ಹಾಗಾಗಿ ಖರ್ಗೆ ಅವರ ಸಮಾಧಾನ ಪಡಿಸೋದಕ್ಕೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಡಿಸಿಎಂ ಸ್ಥಾನವನ್ನ ಕೊಡ್ಲಾಗತ್ತಾ. 2 ಬಾರಿ ಕೆಪಿಸಿಸಿ ಅಧ್ಯಕ್ಷರಾಗಿದ್ದ ಪರಮೇಶ್ವರ್, ಈಗಲೂ 100ಕ್ಕೂ ಹೆಚ್ಚು ಶಾಸಕರ ಬೆಂಬಲ ಇದೆ ಪರಮೇಶ್ವರ್ಗೆ. ಹಿಂದೆ ಡಿಸಿಎಂ ಕೂಡ ಆಗಿದ್ರು, ಹೈಕಮಾಂಡ್ ಮಟ್ಟದಲ್ಲೂ ಪ್ರಭಾವಿಯಾಗಿದ್ದಾರೆ ಪರಮೇಶ್ವರ್. ಆದ್ರೆ ಈ ಬಾರಿಯೂ ಕೂಡ ನೋಡಿ, ಸಿದ್ದು, ಖರ್ಗೆ, ಡಿಕೆಶಿ ಲಾಬಿಯಿಂದಾಗಿ ಪರಮೇಶ್ವರ್ಗೆ ಮಹಾ ಮೋಸ ಆಗ್ತಾ ಇದೆ. ದಲಿತ ಸಮುದಾಯದ ಅತಿ ವಿದ್ಯಾವಂತ ಪರಮೇಶ್ವರ್ ಅವರು, ಪಕ್ಷಾತೀತವಾಗಿ ಲೀಡರ್ಗಳ ವಿಶ್ವಾಸವನ್ನು ಗಳಿಸಿರುವಂತಹ ಪರಮೇಶ್ವರ್, ಎಲ್ಲಾ ಪಕ್ಷದಲ್ಲೂ ಕೂಡ ಜನಪ್ರತಿನಿಧಿಗಳ ಒಂದು ಪ್ರೀತಿಯನ್ನ, ವಿಶ್ವಾಸವನ್ನ ಗಳಿಸಿದ್ದಾರೆ. ಯತೀಂದ್ರಗೆ ಡಿಸಿಎಂ, ಪ್ರಿಯಾಂಕ್ ಖರ್ಗೆಗೂ ಡಿಸಿಎಂ ಅಂತೆ. ಸಿದ್ದರಾಮಯ್ಯ ಪುತ್ರ ಅನ್ನೋ ಕಾರಣಕ್ಕೆ ಯತೀಂದ್ರಗೆ, ಖರ್ಗೆ ಪುತ್ರ ಅನ್ನುವಂತಹ ಕಾರಣಕ್ಕೆ ಪ್ರಿಯಾಂಕ್ ಖರ್ಗೆಗೆ ಡಿಸಿಎಂ ಸ್ಥಾನವನ್ನ ನೀಡಲಾಗುತ್ತೆ. ಆ ಮೂಲಕ ಸಿದ್ದರಾಮಯ್ಯನವರ ಅಸಮಾಧಾನವನ್ನ ಮತ್ತು ಖರ್ಗೆಯವರ ಅಸಮಾಧಾನವನ್ನ ತಣಿಸುವಂತ ಒಂದು ಪ್ರಯತ್ನ. ಇನ್ನು ಡಿಕೆಶಿ ಸಂಪುಟದಲ್ಲಿಲ್ಲ ಕೆಜೆ ಜಾರ್ಜ್ಗೆ ಡಿಸಿಎಂ ಆಫರ್ ಅನ್ನ ನೀಡಲಾಗಿತ್ತು. ಆದ್ರೆ ಸಿದ್ದರಾಮಯ್ಯ ಇಲ್ಲದ ಸಂಪುಟದಲ್ಲಿ ನಾನು ಇರೋದಿಲ್ಲ ಅಂತ ಕೆಜೆ ಜಾರ್ಜ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಹೈಕಮಾಂಡ್ ಆಫರ್ ಅನ್ನ ಕೆಜೆ ಜಾರ್ಜ್ ತಿರಸ್ಕಾರ ಮಾಡಿದ್ದಾರೆ. ಹೇಳಿಕೆಯಲ್ಲಿ ಸಿದ್ದರಾಮಯ್ಯ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಂತವರು ಕೆಜೆ ಜಾರ್ಜ್. ಡಿಕೆಶಿ ಸಂಪುಟದಲ್ಲಿ ಇಲ್ಲ ಕೆಜೆ ಜಾರ್ಜ್ ಅವರು. ಡಿಸಿಎಂ ಆಫರ್ ಅನ್ನ ಹೈಕಮಾಂಡ್ ನೀಡಿದ್ರು, ಸಿದ್ದರಾಮಯ್ಯ ಇಲ್ಲದ ಕ್ಯಾಬಿನೆಟ್ ನಲ್ಲಿ ನಾನು ಇರೋದಿಲ್ಲ ಅಂತ ಕೆಜೆ ಜಾರ್ಜ್ ಹೇಳಿಬಿಟ್ಟಿದ್ದಾರೆ. ಹೈಕಮಾಂಡ್ ಆಫರ್ ಅನ್ನ ಆ ಮೂಲಕ ಕೆಜೆ ಜಾರ್ಜ್ ತಿರಸ್ಕಾರವನ್ನ ಮಾಡಿದ್ದಾರೆ. ಸೊ ಡಿಕೆಶಿ ಸಂಪುಟವನ್ನ ಸೇರಲ್ಲ ಅಂತ ಕೆಜೆ ಜಾರ್ಜ್ ಅವರು ಹೇಳಿರುವಂತದ್ದು. ಕೆಜೆ ಜಾರ್ಜ್ಗೆ ಡಿಸಿಎಂ ಆಫರ್ ಅನ್ನ ನೀಡಿತ್ತು ಹೈಕಮಾಂಡ್. ಆದ್ರೆ ಸಿದ್ದರಾಮಯ್ಯ ಇಲ್ಲ ಅನ್ನುವಂಥ ಕಾರಣಕ್ಕೆ ಸಂಪುಟದಲ್ಲಿ ನಾನು ಇರೋದಿಲ್ಲ ಅಂತ ನಯವಾಗಿ ತಿರಸ್ಕರಿಸಿದ್ದಾರೆ ಕೆಜೆ ಜಾರ್ಜ್. ಹೈಕಮಾಂಡ್ ಆಫರ್ ಅನ್ನ ನಯವಾಗಿ ಕೆಜೆ ಜಾರ್ಜ್ ತಿರಸ್ಕಾರವನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಕ್ಯಾಬಿನೆಟ್ ನಲ್ಲಿದ್ರೆ ಅದ್ರ ಖದರೇ ಬೇರೆ, ಒಬ್ಬ ಮಾಸ್ ಲೀಡರ್. ಅವರಿದ್ದಿದ್ರೆ ನಾನು ಇರ್ತಿದ್ದೆ, ಅವರಿಲ್ಲ ಅಂತಂದ್ಮೇಲೆ ನಾನು ಇರೋದಿಲ್ಲ ಅಂತ ಹೇಳಿ ಹೈಕಮಾಂಡ್ ಸೂಚನೆಯನ್ನ ಈ ವೇಳೆ ನಯವಾಗಿ ನಿರಾಕರಿಸಿದ್ದಾರೆ. ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಲಾಟ್ರಿ. ಸತೀಶ್ ಜಾರಕಿಹೊಳಿಗೆ ಕೆಪಿಸಿಸಿ ಅಧ್ಯಕ್ಷ ಗಾದಿ ಸಿಗುವ ಸಾಧ್ಯತೆ ಇದೆ. ಕೆಪಿಸಿಸಿ ಅಧ್ಯಕ್ಷ ಗಾದಿ ಜೊತೆಗೆ ಪಿಡಬ್ಲ್ಯೂಡಿ ಖಾತೆ ಕೂಡ ಹಾಗೆ ಮುಂದುವರಿಯುತ್ತೆ ಅವ್ರದ್ದು. ಪವರ್ ಸಕ್ಸಸ್ ನಲ್ಲಿ ಸಾಹುಕಾರ್ ಕೊನೆಗೂ ಕೂಡ ಮೇಲುಗೈ ಸಾಧಿಸಿದಂತೆ ಕಾಣಿಸ್ತಾ ಇದೆ. ಸಚಿವ ಸತೀಶ್ ಜಾರಕಿಹೊಳಿಗೆ ಲಾಟ್ರಿ. ಸತೀಶ್ ಜಾರಕಿಹೊಳಿಗೆ ಕೆಪಿಸಿಸಿ ಅಧ್ಯಕ್ಷ ಗಾದಿ ಸಿಗುವ ಸಾಧ್ಯತೆ ಇದೆ. ಕೆಪಿಸಿಸಿ ಅಧ್ಯಕ್ಷ ಗಾದಿಯ ಜೊತೆಗೆ ಪಿಡಬ್ಲ್ಯೂಡಿ ಖಾತೆಯನ್ನು ಮುಂದುವರಿಕೆ ಮಾಡಲಿದ್ದಾರೆ. ಈ ಪವರ್ ಸರ್ಕಸ್ ನಲ್ಲಿ ಸಾಹುಕಾರ್ ಮೇಲುಗೈ ಸಾಧಿಸಿದ್ದಾರೆ. ಪ್ರಸ್ತುತ ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿ ಕರ್ತವ್ಯ ನಿಭಾಯಿಸ್ತಾ ಇದ್ದಾರೆ. ಇನ್ನು ಅವರು ಮುಖ್ಯಮಂತ್ರಿ ಗದ್ದುಗೆಗೆ ಏರಿದ್ರೆ ಸತೀಶ್ ಜಾರಕಿಹೊಳಿ ಹೇಳಿ ಕೇಳಿ ಸಿದ್ದರಾಮಯ್ಯ ಆಪ್ತ ಬಳಗದವರೇ ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷರಾಗಲಿದ್ದಾರೆ. ಈ ಪವರ್ ಸರ್ಕಸ್ ನಲ್ಲಿ ಸಾಹುಕಾರ್ ಮೇಲುಗೈ ಸಾಧಿಸುತ್ತಿದ್ದಾರೆ. ಬಹು ಸ್ಪಷ್ಟವಾಗಿ ನಾವು ನೋಡಬಹುದಾಗಿದೆ. ಸಿದ್ದರಾಮಯ್ಯನವರು ತಮ್ಮ ಸಿಎಂ ಸ್ಥಾನದಿಂದ ಕೆಳಗಿಳಿದ್ರೂ ಕೂಡ ತಮ್ಮ ಆಪ್ತ ಬಳಗವೇ ಅಲ್ಲಿ ಸುತ್ತಾ ಇರುವಂತೆ ನೋಡ್ಕೊಳ್ತಾ ಇರುವಂಥದ್ದು. ಮತ್ತೆ ತನ್ನ ಕಂಟ್ರೋಲ್, ಪಕ್ಷದ ಮೇಲಿನ ಕಂಟ್ರೋಲ್ ಯಾವುದೇ ಕಾರಣಕ್ಕೂ ತಪ್ಪಿ ಹೋಗಬಾರದು ಅಂತ ಈ ವೇಳೆ ತಮ್ಮ ಆಪ್ತರನ್ನೇ ಅಲ್ಲಿ ತೊಡಗಿಸಿಕೊಂಡಿರುವಂಥದ್ದು, ಅಥವಾ ತೊಡಗಿಸಿಕೊಳ್ಳುವಂತೆ ಅವರನ್ನೇ ಪ್ರಮುಖ ಸ್ಥಾನಗಳಿಗೆ ನಿಯೋಜನೆ ಮಾಡಬೇಕು ಅಂತ ಒಂದ್ ಕಡೆ ಹೈಕಮಾಂಡ್ ಮುಂದೆ ಷರತ್ತನ್ನ ಇಟ್ಟಿದ್ರ. ಇದೇ ಕಾರಣಕ್ಕೆ ಒಂದ್ ಕಡೆ ಸಿದ್ದರಾಮಯ್ಯನವರನ್ನ ಸಮಾಧಾನ ಮಾಡಲಿಕ್ಕೆ ಯತೀಂದ್ರ ಸಿದ್ದರಾಮಯ್ಯನವರು MLC ಆಗಿರುವಂತಹ ಯತೀಂದ್ರನನ್ನ ಡಿಸಿಎಂ ಮಾಡುವಂತ ಸಾಧ್ಯತೆಗಳಿದೆ. ಖರ್ಗೆ ತಾನು ಕೂಡ ಸಿಎಂ ಸ್ಥಾನದ ಆಕಾಂಕ್ಷಿಯಾಗಿದ್ದೆ, ಇವತ್ತಿಗೂ ಕೂಡ ಸಿಗಲಿಲ್ಲ. ನೀವು ಹೂ ಅಂತಂದ್ರೆ ನಾನು ಒಬ್ಬ ದಲಿತ ಸಿಎಂ ಆಗ್ಲಿಕ್ಕೆ ನನಗೊಂದು ಅವಕಾಶ ಸಿಕ್ಕಂತಾಗತ್ತೆ, ರಾಜ್ಯ ರಾಜಕಾರಣಕ್ಕೆ ಮರಳ್ತೀನಿ ಅಂತಂದಾಗ ಅಲ್ಲಿನ ಹೈಕಮಾಂಡ್ ನಾಯಕರು, ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಬೇಡ,
ನೀವು ಇಲ್ಲೇ ಸಮರ್ಥವಾಗಿ ಕೆಲಸ ನಿರ್ವಹಿಸ್ತಿದ್ದೀರಿ, ನಿಮ್ಮ ಅಗತ್ಯತೆ ನಮಗಿದೆ ಅನ್ನುವಂಥ ಒಂದು ಮಾತನ್ನು ಹೇಳುವ ಮೂಲಕ ಖರ್ಗೆ ಅವರಿಗೆ ನಿರಾಸೆ ಮೂಡಿಸಿದ್ರು. ಆದರೆ ಖರ್ಗೆ ಅವರಿಗೆ ಬೇಸರ ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ಅವರ ಪುತ್ರ ಪ್ರಿಯಾಂಕ್ ಖರ್ಗೆಗೆ DCM ಸ್ಥಾನವನ್ನು ನೀಡುವಂಥ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಎಂ ಬಿ ಪಾಟೀಲ್ ಕೂಡ ಹೇಳಿ ಕೇಳಿ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡಂಥವ್ರು. ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿರುವಂಥ ಎಂ ಬಿ ಪಾಟೀಲ್ಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡುವ ಮೂಲಕ ಸಿದ್ದರಾಮಯ್ಯನವರ ಅಸಮಾಧಾನವನ್ನು ತಣಿಸುವಂಥ ಒಂದು ಪ್ರಯತ್ನವನ್ನು ಮಾಡಲಿಕ್ಕೆ ಹೈಕಮಾಂಡ್ ಮುಂದಾದಂತೆ ಕಾಣಿಸ್ತಾ ಇದೆ. ಮತ್ತೊಂದು ನಾವು ಗಮನಿಸಬೇಕಾಗುತ್ತೆ, KPCC ಅಧ್ಯಕ್ಷಗಾದಿಯ ವಿಚಾರದಲ್ಲಿ ಎಗೈನ್ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲೇ ಗುರುತಿಸಿಕೊಂಡಿರುವಂತಹ ಸತೀಶ್ ಜಾರಕಿಹೊಳಿಗೆ KPCC ಅಧ್ಯಕ್ಷ ಸ್ಥಾನವನ್ನು ಕಲ್ಪಿಸಿಕೊಡುವ ವಿಚಾರದಲ್ಲಿ ಕೂಡ ಸಿದ್ದರಾಮಯ್ಯ ಮೇಲುಗೈ ಸಾಧಿಸಿರುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಹೈಕಮಾಂಡ್ ಮುಂದೆ ಈ ಬೇಡಿಕೆ ಇಟ್ಟಿರುವ ಸಾಧ್ಯತೆ ಇದೆ. ನಾನು CM ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು ಕೂಡ ಒಂದು ಕಡೆ ಕ್ಯಾಬಿನೆಟ್ನ ಸುತ್ತಮುತ್ತ ಅಥವಾ ಪಕ್ಷದ ಮೇಲೆ ಪ್ರಮುಖ ಹುದ್ದೆಗಳನ್ನು ನಮ್ಮವರೇ ಅಲಂಕರಿಸಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನು ಹೈಕಮಾಂಡ್ ಮುಂದೆ ಇಟ್ಟಂತೆ ಕಾಣಿಸ್ತಿದೆ. ಹೈಕಮಾಂಡ್ ಇದಕ್ಕೆ ಒಪ್ಪಿಗೆಯನ್ನು ಕೊಟ್ಟಂತೆ ಕಾಣಿಸ್ತಾ ಇದೆ. ಇದೇ ಕಾರಣಕ್ಕೆ ಒಂದು ಕಡೆ KPCC ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಂಥ ಸತೀಶ್ ಜಾರಕಿಹೊಳಿಗೆ KPCC ಅಧ್ಯಕ್ಷ ಸ್ಥಾನ ಸಿಗುವ ಸಾಧ್ಯತೆ ಇದ್ದರೆ, ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಕೆಳಗಿಳಿದ್ರು, ಆ ಬೇಸರ ಅವರಿಗೆ ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ಯತೀಂದ್ರನಿಗೆ ಅವಕಾಶವನ್ನು ಕಲ್ಪಿಸಿಕೊಡಬಹುದು, DCM ಪಟ್ಟ ಕೊಡಬಹುದು. ಫ್ರೀಡಮ್ ಟಿವಿಯಲ್ಲಿ